ಫ್ರೆಂಡ್ಸ್ ಬನ್ನಿ ಬೆಳಗ್ಗೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಯಾಕಂದರೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಹಾಕಿ ಹೇಳಿದ್ನೆಲ್ಲ ನೇಪಾಳ ನಂತರ ಕಾಶಿ ಯಾತ್ರೆ ವೀಡಿಯೋಸ್ ಎಲ್ಲ ಮುಗಿಸೋಣ ಅಂತಂದು ಅಂದ್ಕೊಂಡಿದ್ದೀನಿ. ಈಗ ನಾವು ಮನೋಕಾಮಿನಿ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಲ್ರೆಡಿ. ನೋಡ್ತಾ ಇರ್ಬೋದು ನೀವು, ತುಂಬ ಕ್ಯೂ ಕೂಡ ಇತ್ತು ನೋಡಿ. ನಾವು ಲೈನಿಗೆ ನಿಂತ್ಕೊಂಡಿದ್ವಿ. ನೀವೇನು ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ತುಂಬ ಲೈನ್ ಇದೆ ನೋಡಿ, ಅದು ದೇವಸ್ಥಾನಕ್ಕೆ ದರ್ಶನಕ್ಕಾಗಿ. ಹಾಗೆ ಅಲ್ಲಿ ಬತ್ತಿ ಕೂಡ ಮಾರ್ತಾಯಿದ್ರು ನೋಡಿ, ಎಳೆ ಬತ್ತಿ, ನಂತರ ಇನ್ನು ಬೇರೆ ಬೇರೆ ಥರ ಬತ್ತಿ ಎಲ್ಲ ಮಾರ್ತಾಯಿದ್ರು. ನಮ್ಮ ಆಂಟಿ ಕೂಡ ಒಬ್ಬರು ತೊಗೊಂಡ್ರು. ಹಾಗಾಗಿ ನಾನು ಕೂಡ ತೊಗೊಂಡು ಬರ್ತೀನಿ, ಹಾಗೆ ವೀಡಿಯೋ ಮಾಡ್ಕೊಂಡು ಬರ್ತೀನಿ, ಕೊಡ್ರಿ ನನ್ನ ಹತ್ರನೇ ದುಡ್ಡು ಅಂತ ಇಸ್ಕೊಂಡು ಬಂದೆ ನಾನು. ಅವ್ರ ಪರ್ಮಿಷನ್ ತೊಗೊಂಡು ನಾನು ವೀಡಿಯೋ ಮಾಡ್ಕೊಂಡೆ ನೋಡಿ. ಫಸ್ಟ್ ಬೇಡ ಅಂತಂದರು. ಆ ನಂತರದಲ್ಲಿ ಪಕ್ಕದಲ್ಲಿ ಕುತ್ಕೊಂಡಿರೋರು ಅವ್ರ ಅಮ್ಮ ಅಂತ ಅನಿಸುತ್ತೆ ನೋಡಿ, ಕೇಳಿದ್ರು ಅವ್ರನ್ನ. ಓಕೆ ಅಂತಂದಮೇಲೆ ಅವರು ಮಾಡಿ ಅಂತ ಹೇಳಿದರು, ಅಂದರೆ ಹಿಂದಿಯಲ್ಲೇ ಹೇಳಿದರು ನೋಡಿ. ಹಾಗಾಗಿ ಈಗ ವೀಡಿಯೋ ಕೂಡ ಮಾಡಿಕೊಂಡೆ. ನಾನು ಅವ್ರಿಗೆ 100 ರೂಪೀಸ್ ಕೊಟ್ಟಿದ್ದೆ, ಅವರು 70 ರೂಪೀಸ್ ಚೇಂಜ್ ಕೊಟ್ಟರು ನನಗೆ. 30 ರೂಪೀಸ್ ಅದು ಬತ್ತಿ ಪ್ಯಾಕೆಟ್ ಬಂದುಬಿಟ್ಟು ಎಳೆ ಬತ್ತಿ ಪ್ಯಾಕೆಟ್ ತೊಗೊಂಡಿದ್ದೆ ನೋಡಿ ನಾನು. ಹಾಗೆ ಅವರು ನೇಪಾಳ ಸ್ವಲ್ಪ ಕರೆನ್ಸಿ ಕೊಡಿ ನನಗೆ ಅಂತ ಕೇಳಿದೆ, ಅವರು ಕೂಡ ಕೊಟ್ಟರು ನೋಡಿ. ನಾನು ಕೂಡ ತೊಗೊಂಡು ಬಂದಿದ್ದೀನಿ, ಮಕ್ಕಳಿಗೆಲ್ಲ ತೋರಿಸೋಣ ನೇಪಾಳ ಕರೆನ್ಸಿ ಅಂತ ಹೇಳಿ. ಅಲ್ಲ, ನಾವು ಕಣ್ಣು ಇರಲಿಲ್ಲ, ನಾವು ಬರೇ ದೇವ್ರ ಮಾತ್ರ ದೇವ್ರ ಹಾಡು ಆಡ್ತಿದ್ರೆ ನಾನು ಎಲ್ಲೂ ನೋಡಿ ಕ್ಯೂ ಅದ ರೀ ಅಲ್ಲಿ ಕ್ಯೂ. ಒಂದೊಂದು ಕಲ್ತಾರೆ तुम्हारा नेर में बैंड कड़े क्यों बैंक नहीं होते हमारा दिन है 20 36 30 रुपीस 30 रिटर्न आएगा। हाँ नहीं 20 रुपीस नोट 20 का। हाँ 20 का। ನೋಡಿದ್ರೆಲ್ಲ ಮಾರ್ಕೆಟ್ ಕೂಡ ಮಾಡಿದೆ ನಾನು. ಇಲ್ಲೇ ಏನೋ ಲೈನಿಗಾಗಿ ನಿಂತ್ಕೊಂಡಿದ್ದೆ, ಕ್ಯೂ ಇತ್ತು ತುಂಬ ದೇವಸ್ಥಾನಕ್ಕೆ ಹೋಗ್ಲಿಕ್ಕಾಗಿ. ಅವ್ರು ಏನೇ ದುಡ್ಡು ಕೊಟ್ಟರು, ಏನೇ ಪ್ರಸಾದ ಕೊಟ್ಟರು, ಏನೇ ಕೊಟ್ಟರು ಆ ಕಡೆ ಜನ ಎಲ್ಲ ನಮಗೆ, ನಾವೇನು ದೀಪ ಅದೆಲ್ಲ ಹಚ್ತೀವಿ ನೋಡಿ, ದೇವರಿಗೆ ಆರತಿ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿ 2 ಕೈಯಿಂದ ಈ ರೀತಿಯಾಗಿ ನಮಗೆ ದುಡ್ಡಾಗಲಿ ಪ್ರಸಾದ ಆಗಲಿ ಏನಾದರೂ ಕೊಡ್ತಾರೆ ನೋಡಿ. ಅದೊಂದು ಪದ್ಧತಿ ಚೆನ್ನಾಗಂತ ಅನ್ನಿಸ್ತು ನನಗೆ. ಈಗ ನಾವು ದರ್ಶನ ಮಾಡ್ಕೊಂಡ್ಮೇಲೆ ಮತ್ತೆ ಸಿಗ್ತೀವಂತೆ ನಿಮಗೆ. Rally Purusha Kamandir Bitra Bukali pun berkamera pun arba Nishan Baku jalan cari orang bocor. मनोकामिनी देवी टेंपल. ಫುಲ್ ಅದ ಬಾಳೆ, ಫುಲ್ ಅದ. मनोकामिनी देवी देवस्थान नेपाल. ಕೇಬಲ್ ಕಾರ್ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂಥೇಳಿ ನೋಡ್ತಾ ಇರ್ಬೋದು ನೀವು. ತುಂಬ ಅಂದ್ರೆ ತುಂಬ ಭಯ ಬರುತ್ತಾ, ಬಟ್
ಒನ್ ಟೈಮ್ ಆದರೂ ಹೋಗ್ಬೇಕನ್ನೋದಕ್ಕೆ ಬಂದಿದ್ದೀವಿ ನೋಡಿ ಎಲ್ಲರೂ ಸೇರಿ. ಈಗಿನ ಸ್ವಲ್ಪ ಟೈಮ್ ಹಿಡಿಯುತ್ತಾ ನಮ್ಮವರೆಲ್ಲರೂ ಬರಬೇಕಾದ್ರೆ, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಣ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಈಗ ದೇವಸ್ಥಾನಕ್ಕೆ ಬರ್ತಾ ಇರೋದು ಆ ಕಡೆಯಿಂದ. ನಾವು ಆಲ್ರೆಡಿ ಸೈಡ್ ಇದ್ದೀವಿ. ಈ ಕಡೆ ಎಲ್ಲ ದೇವಸ್ಥಾನಕ್ಕೆ ಬರುವಂಥ ಕೇಬಲ್ ಕಾರ್ ನೋಡಿ ಇವು. ಆ ಕಡೆ ಏನು ಹೋಗ್ತಾ ಇದೆಯಲ್ಲ ಅದು ಕೆಳಗಡೆ ಹೋಗ್ತಾ ಇದೆ. ದೇವಸ್ಥಾನದಲ್ಲಿ ಹಲೋ ಇದ್ದಿಲ್ಲ, ಅಂದರೆ ವಿಡಿಯೋ ಫೋಟೋ ಯಾವುದೇ ರೀತಿಯಿಂದ, ಹಾಗಾಗಿ ನಾನು ವಿಡಿಯೋ ಫೋಟೋ ಏನೂ ತಗೊಳ್ಳಿಲ್ಲ. ಇನ್ನೂ ಒಂದು ಬರ್ತಾ ಇದ್ದೀನಿ ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು. ಈಗೆಲ್ಲರೂ ಬಂದಿದ್ದಾರೆ, ಹಾಗಾಗಿ ಈಗ ಕೆಳಗಡೆ ಹೋಗ್ತಾ ಇದ್ದೀನಿ ನೋಡಿ. ನಂದು ಒಂದು. ತುಂಬ ಕ್ಯೂ ಇದೆ ನೋಡಿ. ಇಷ್ಟು ಕ್ಯೂ ಇದೆ ನೋಡಿ. ಈಗ ನಾವು ಡೌನಲ್ಲಿ ಹೋಗ್ಬೇಕಂದ್ರೆ, ದೇವಿ ದರ್ಶನ ಮಾಡಿಕೊಂಡು ಕೆಳಗಡೆ ಹೋಗ್ಬೇಕಂದ್ರೆ ಇಷ್ಟು ಕ್ಯೂ ಇದೆ. ಟಿಕೆಟ್ ಕೂಡ ತೊಗೊಂಡಿದ್ವಲ್ಲ ನಾವು, ಬರ್ತಾನ ನಂತರ ರಿಟರ್ನ್ ಹೋಗೋದು ಕೂಡ ಒಂದರಲ್ಲೇ ಇರುತ್ತೆ ನೋಡಿ. ಟಿಕೆಟ್ ಬಂದುಬಿಟ್ಟು ಅದು ಒಂದು ಏನು ನಾವು ಟಿಕೆಟ್ ತೊಗೊಂಡಿದ್ದು 7 ಡೇಸ್ ಇರುತ್ತೆ ನೋಡಿ. ಅದು ದುಡ್ಡಿನ ಅಮೌಂಟಿಂದ ನೀವು ರಿಟರ್ನ್ ಇಲ್ಲಿಗೆ ಬಂದ ನಂತರ ಮನೋಕಾಮಿನಿ ದೇವಸ್ಥಾನಕ್ಕೆ ಬಂದು ಈ ಕಡೆ ಗುಡ್ಡದ ಮೇಲ್ಗಡೆ ನೀವು ಬಂದ ನಂತರ ರಿಟರ್ನ್ ಹೋಗಲಿಕ್ಕೆ 7 ಡೇಸ್ ಟೈಮಿಂಗ್ ಇರುತ್ತೆ ನೋಡಿ. ಅಂದರೆ ಅವತ್ತೇ ಯಾರು ದರ್ಶನ ಮಾಡ್ಕೊಂಡು ಹೋಗೋದಿಲ್ಲ, ಒಂದೆರಡು ದಿವಸ ಇದ್ದು ಹೋಗಬೇಕು ಅನ್ನೋರು ಇದ್ದರೆ ಇಲ್ಲಿ ತುಂಬ ಅನುಕೂಲ ಇದೆ ನೋಡಿ. ಯಾಕಂದರೆ ಟಿಕೆಟ್ ಕೂಡ 7 ಡೇಸ್ ತನಕ ನಡೆಯುತ್ತೆ ನಿಮಗೆ. ಈಗ ನಾವು ದರ್ಶನ ಮಾಡ್ಕೊಂಬಂದು ರಿಟರ್ನ್ ಹೋಗ್ತಾ ಇದ್ದೀವಿ. ಹೇಳಿದ್ನೆಲ್ಲ ನಿಮಗೆ ಹೊರಗಡೆದ್ದು ಮನೋಕಾಮಿನಿ ದೇವಿದು ದೇವಸ್ಥಾನದ ಗೋಪುರ ಅದೆಲ್ಲ ತೋರಿಸಿದೆ ನೋಡಿ. ಯಾಕಂದರೆ ಒಳಗಡೆ ದೇವಸ್ಥಾನ ಗರ್ಭಗುಡಿಯಲ್ಲಿ ಅಲೋ ಇರಲಿಲ್ಲ, ಹಾಗಾಗಿ ನಾನು ಹೊರಗಡೆ ಅಷ್ಟೇ ವೀಡಿಯೋ ಅದೆಲ್ಲ ಮಾಡ್ಕೊಂಡು ಬಂದ್ವಿ ನಾವು, ಫೋಟೋ ವೀಡಿಯೋಸ್ ಎಲ್ಲ. ಅದಾದ ನಂತರ ಈಗ ನಾವು ರಿಟರ್ನ್ ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ, ಗುಡ್ಡದಿಂದ ಕೆಳಗಡೆ, ಬೆಟ್ಟದಿಂದ ಕೆಳಗಡೆನೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ಕೂಡ 6 ಜನನೇ ಕುತ್ಕೋಬೇಕು. ಈಗ ನಾನು ಬೇರೆ ಅಂದರೆ ನಮ್ಮ ಟೀಮ್ನವ್ರ ಜೊತೆನೇ ಬೇರೆಯವ್ರು ಸ್ವಲ್ಪ ಅಂಕಲ್, ನಮ್ಮ ಕಾಕ ಅವ್ರ ಜೊತೆ, ಎಲ್ಲರ ಅಂಕಲ್ ಜೊತೆ, ಆಂಟಿ ಜೊತೆಗೆ ಬಂದೆ ನೋಡಿ. ನಾನೀಗ ನೋಡ್ತಾ ಇರ್ಬೋದು, ವ್ಯೂ ಪಾಯಿಂಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲೆಲ್ಲ. ದೇವಿ ಸರ್ವಭೂತೇಶು ದೇವ್ರ ದರ್ಶನ ಅಂತ ತುಂಬ ಚೆನ್ನಾಗಾಯಿತು ನೋಡಿ. ಅದಾದ ನಂತರ ಕುಂಕುಮ ಕೂಡ ಅವರೇ ಹಚ್ತಾರೆ. ಹಚ್ಚಿದ ನಂತರ ಈಗ ನಾವು ಕೇಬಲ್ ಕಾರ್ನಲ್ಲಿ ಎಲ್ಲರೂ ಕುತ್ಕೊಂಡಿದ್ವಿ ನೋಡಿ. ತುಂಬ ಖುಷಿ ಅನ್ನಿಸ್ತಾ ಇತ್ತು ನನಗೆ. ಏನೋ ಒಂಥರ ಏರೋಪ್ಲೇನಲ್ಲಿ ಹೋಗೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಯಾಕಂದರೆ ಅಷ್ಟು ಎತ್ತರದಲ್ಲೇ ಹೋಗ್ತಾಯಿತ್ತು ನೋಡಿ ಅದು ಕೇಬಲ್ ಕಾರ್ ಅಂತ ಹೇಳ್ತೀನಿ ನೋಡಿ. ನಿಮಗೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ, ನೀವು ಕೂಡ ವಿಡಿಯೋ ನೋಡಿಬಿಟ್ಟು ಯಾವ ರೀತಿ ಬಂದಿದೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ತೀನಿ ನೋಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೂಡ ಕೇಳ್ತೀನಿ. ಲೈಕು, ಶೇರ್, ಕಮೆಂಟ್ ಅಂತ ಮಾಡೇ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ ನೋಡಿ. ಈಗ ಸ್ವಲ್ಪ ಆದಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನಾನು. ಯಾಕೆ ಸ್ಲೋ ಹೊಂಟ್ತಿಲ್ಲ? ಹಿಂಗೆ ಹೋಗ್ತದೆ, ಸ್ವಲ್ಪ ಇಲ್ಲಿ ಸ್ಲೋ ಆಗ್ತದೆ. ಇದು ಖಾಲಿ 26, 34 ನಾವು ಇದ್ದಾಗ ಒಂದರಿಂದ ಚಲೋ ಆಯ್ತು. 34 ಹೋಯ್ತು. ಈಗ ಚಲೋ ಅದ.
ಸ್ವಲ್ಪ ವೈಲಿ ಬಗ್ರಿ ಬರ್ಬೇಕಾ ಸ್ವಲ್ಪ ವಿಡಿಯೋ ದತ್ತು ಅವರು 6 ಮಂದಿ ಯಾರ್ಯಾರು ಹೋದ್ರು? ಅಲ್ಲ ಇಬ್ಬರನ್ನೇ ಕಳಿಸಿದೀವಿ ಅವ್ರನ್ನ. ಹೌದಾ? ಹಂಗಲ್ಲ, ಫೋಟೋ ತೆಗಿವಾಗ ಇಲ್ಲಿ ವಿಡಿಯೋ ತೆಗಿತಿ, ಇಲ್ಲಿಂದ ತೆಗಿದೇನಿ. ಹಾಂ ಹಿಂಗೆ ತೆಗಿ, ಸ್ವಲ್ಪ ಸೈಡ್ನಿಂದ. ಹಾಂ ಹಂಗೆ ತೆಗಿ. ಅಲ್ಲಿ ಸಮ ಬಾಳಿ ಎಲೆ ಆಗ್ಯಾವ ನೋಡ್ಕೊಂತ ಮ್ಯಾಲೆ. ಅದು ಮಳೆದು ಹನಿನೂ ಇದಾವ. ಬಟ್ ಇಂಜಿನಿಯರಿಂಗ್ ಇದು ಎಷ್ಟು ಎಫರ್ಟ್ ಮಾಡಿರ್ಬೇಕು ಮಾಡಲಿಕ್ಕೆ. 670 ರೂಪಾಯಿ ಕಡಿಮೆನೇ ಅಂತೀನಿ. ಅಪ್ ಆ್ಯಂಡ್ ಡೌನ್ 2 ಸರಿ. ಅಲ್ಲ ಆದ್ರೂ ಉಪಮುಖ್ಯಮಂತ್ರಿ ಎಲ್ಲ ಬಂದು ಹೇಳುವಾಗ ಅಲ್ಲ ನಿಮ್ಮಲ್ಲಿಂದ ಹಿಂಗದ ಅಂತ ಹೇಳ್ದ, ಸುಮ್ಮನೆ ಕರೆಗೆ ಗಪ್ ಚುಪ್ಪು. ಎರಡಾತು ಫ್ರೆಶಪ್ ಆಗಬೇಕು. ಹಿಂಗೆ ನಮ್ಮನೆ ಹೆಂಗಾಗ್ಯದಂದ್ರೆ ಇವಾಗ ಇಂಟರ್ನೆಟ್ ಇಲ್ಲ ಜೀವನನೇ ಇಲ್ಲ ನನಗೆ ಆಗ್ಬಿಟ್ಟು. ಆಮೇಲೆ ಬೆಳಗ್ಗೆ ಟಿಫಿನ್ ಮಾಡ್ತಿದ್ವಿ ಅಂತ ಸರ್ ಹೌದು, ಮತ್ತೆ ತಿನ್ನಬೇಕಲ್ಲ ಅನಿವಾರ್ಯ. ನೀವು ಮೆನುದಾಗ ಬರ್ದು ಕೊಡೋಗಿತ್ತು. ಬುಕ್ ಮಾಡ್ತೀಯಲ್ಲ, ನಮಗೆ ಆಲೂಗಡ್ಡೆ ಇರಬಾರ್ದು ಅಂತ ಬರ್ದು ಕೊಡ್ಬೇಕು. ಆಲೂಗಡ್ಡೆ ಇಲ್ಲ ಅಂದ್ರೆ ಮತ್ತೇನು ಹಾಕ್ತಾರೆ? ರುಚಿಯಾರ ಇರ್ತದೆ. ಇದೇನು ಉಪ್ಪಿಟ್ಟು ಏನಿಲ್ಲ. ಅದು ಹಂಗಲ್ಲ, ಲಂಚ್ ಬ್ರೇಕ್ ಟಿಕೆಟ್ ಕೌಂಟರ್ ಕ್ಲೋಸ್ ಮಾಡಿರ್ತಾರ ಅಂತ. ಅಲ್ಲ ಅಂದ್ರೆ ಜನನು ಊಟ ಇಟ್ಕೊಂಡಿ ನಮ್ದು ಚಲೋ ಬಿಡಪ್ಪ ಮರೆ. 4 ಮಂದಿ ಆರಾಮ ಊಟ. ಈ ಒಬ್ಬ ಹೋದ. ಬಂತು ಮನೆ ಬಂತು. ಈಗ ನೋಡ್ಬೋದು ನೀವು, ಕೆಳಗ ಮೇಲೆ ಎಲ್ಲರ ನೋಡ್ರಿ, ಏನು ತೊಂದರೆ ಇಲ್ಲ. ಹೋಗ್ರಿ ಈಗ ನಾವು ಕೂಡ ಕೆಳಗಡೆ ಬಂದ್ವಿ ನೋಡಿ. ಇನ್ನೂ ಬರೋರಿಗಾಗಿ ಕಾಯ್ತಾ ಕೂತ್ಕೊಂಡಿದ್ದೀವಿ. ಅದಾದ ನಂತರ ನಾನು ಕೂಡ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಝೂಮ್ ಮಾಡಿಬಿಟ್ಟು, ಯಾಕಂದರೆ ನಾವು ಒಳಗಡೆ ಕೂತ್ಕೊಂಡು ಮಾಡೋದಷ್ಟು ಇದು ಅನ್ಸಂಗಿಲ್ಲ ನೋಡಿ. ಹಾಗಾಗಿ ಈಗ ಹೊರಗಡೆ ನಿಂತ್ಕೊಂಡು ನಾನು ಝೂಮ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಕೇಬಲ್ ಕಾರ್ ಕೂಡ ಇಷ್ಟು ದೂರ ಇತ್ತಂದ್ರೆ ಒಂದು 15-20 ನಿಮಿಷ ಆದರೂ ಬೇಕು ನೋಡಿ. ಈ ಕಡೆಯಿಂದ ಆ ಕಡೆ ನಾವು ರೀಚ್ ಆಗ್ಲಿಕ್ಕೆ. ನೋಡ್ತಾ ಇರ್ಬೋದು ನೀವು. ಈ ವಿಡಿಯೋ ಮಾತ್ರ ನಾನು ಸ್ಟೇಟಸ್ಗೆ ಹಾಕಿದ್ನಲ್ಲ, ಎಲ್ಲರೂ ತುಂಬ ಇಷ್ಟಪಟ್ಟರು ನೋಡಿ. ನನಗೂ ಕೂಡ ಕಳಿಸಂತ ಹೇಳಿದರು. ಓಕೆ ಫ್ರೆಂಡ್ಸ್, ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಂತೆ.